ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ಹಿಂದೂಗಳಿಗೆ ಪೂಜಾ ಅಧಿಕಾರವನ್ನ ಕಲ್ಪಿಸಿಕೊಡಲಾಗಿದೆ. 7 ದಿನಗಳಲ್ಲಿ ಜ್ಞಾನವ್ಯಾಪಿಯಲ್ಲಿ ಪೂಜೆ ಆರಂಭಿಸಬಹುದಾಗಿದೆ. ಪೂಜೆಗೆ ಅನುಮತಿಯನ್ನ ಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಜ್ಞಾನವ್ಯಾಪಿ ಮಸೀದಿ ನೆಲಮಾಳಿಗೆಯಲ್ಲಿ ದೇವರ ಮೂರ್ತಿಗಳಿವೆ, ಅಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋರಾಟವನ್ನ ಆರಂಭ ಮಾಡಲಾಗಿತ್ತು. ಕಾನೂನಾತ್ಮಕವಾಗಿ ಆ ಹೋರಾಟದಲ್ಲಿ ಸಂದ ಜಯ ಈಗ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. 7 ದಿನಗಳ ಒಳಗಾಗಿ ತಯಾರಿಗಳನ್ನ ಮಾಡಿಕೊಳ್ಳಿಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದೆ. 7 ದಿನಗಳ ನಂತರ ಕಾಶಿ ವಿಶ್ವನಾಥ ಟ್ರಸ್ಟ್ನವರು ಇದನ್ನ ಪೂಜೆಯನ್ನ ಮಾಡಲಿಕ್ಕೆ ಆರಂಭ ಮಾಡಬಹುದಾಗಿದೆ. ಜ್ಞಾನವ್ಯಾಪಿ ಹೋರಾಟದಲ್ಲಿ ಈ ಮೂಲಕವಾಗಿ ಹಿಂದೂಗಳು ಒಂದು ಜಯವನ್ನ ಸಾಧಿಸಿದ್ದಾರೆ. ಮುಂದಿನ ಹಂತಗಳಲ್ಲಿ ಪರಿಪೂರ್ಣವಾಗಿ ಆ ಸ್ಥಳ ಹಿಂದೂಗಳಿಗೆ ಸೇರಿದ್ದು, ಅದು ಹಿಂದೂ ದೇವಾಲಯ ಇದ್ದಂತಹ ಸ್ಥಳ, ಅದಕ್ಕಾಗಿ ಮತ್ತೆ ಅಲ್ಲೊಂದು ಹಿಂದೂ ದೇವಾಲಯ ನಿರ್ಮಾಣಗೊಳ್ಳಬೇಕು ಅನ್ನುವಂಥ ಹೋರಾಟ ಮುಂದುವರಿಯುತ್ತಾ ಹೋಗುತ್ತೆ. ಹಂತ ಹಂತವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಜಯವನ್ನು ದಾಖಲು ಮಾಡಿಕೊಳ್ಬಹುದು, ಅದನ್ನು ಹೇಗೆ ಸ್ವಾಧೀನಕ್ಕೆ ಪಡ್ಕೊಳ್ಬಹುದು, ಇದೆಲ್ಲವೂ ಕೂಡ ಕಾನೂನು ಮೂಲಕವೇ ಹೋರಾಟ ಆಗಬೇಕಾಗಿದೆ. ಆ ನಿಟ್ಟಲ್ಲಿ ಯಾವ ರೀತಿಯ ಜಯಗಳು ಮುಂದೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಈ ಒಂದು ಸ್ಟೆಪ್ ಏನಿದೆ, ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನಿರ್ಧಾರ ಏನಿದೆ, ಇದು ಹಿಂದೂಗಳ ಭಾವನೆಯನ್ನು ಮತ್ತಷ್ಟು ವಿಚಾರದಲ್ಲಿ ಅದು ನಂಬಿಕೆಯನ್ನ ದೃಢ ಮಾಡ್ತಾ ಇದೆ, ಹೆಚ್ಚು ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅಲಹಾಬಾದ್ ಹೈಕೋರ್ಟ್ನಿಂದ ಮೇಲ್ಮನವಿ ಸಲ್ಲಿಸಲು ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ಒಂದು ಹೋರಾಟದಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದನ್ನ ಪ್ರಶ್ನೆ ಮಾಡೋ ಮೂಲಕವಾಗಿ ಅರ್ಜಿಯನ್ನ ಹಾಕೊಳ್ತಾರೆ. ಆ ನಂತರದಲ್ಲಿ ಅದಕ್ಕೆ ಕೋರ್ಟ್ ಏನು ಹೇಳುತ್ತೆ ನೋಡಬೇಕು. ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಮಾಡಲಿಕ್ಕಂತೂ ಅವಕಾಶ ಸಿಕ್ಕಿದೆ. ನೆಲಮಾಳಿಗೆಯಲ್ಲಿ ಇರ್ತಕ್ಕಂತಹ ದೇವರ ಮೂರ್ತಿಗಳ ಅಷ್ಟೂ ಮೂರ್ತಿಗಳಿಗೆ ಪೂಜೆಯನ್ನ ಮಾಡಬಹುದಾಗಿದೆ. ಅಲ್ಲಿ ಹಾಕಿದಂತಹ ನಿರ್ಬಂಧವನ್ನ ಈಗ ತೆರವು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಅದಕ್ಕೆ ಬೇಕಾದಂತಹ ಪೂರಕ ತಯಾರಿಗಳನ್ನು ಮಾಡಿಕೊಳ್ಬಹುದು. ಆ ನಂತರದಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮೂರ್ತಿಗಳನ್ನು ದರ್ಶನ ಪಡೀಲಿಕ್ಕೆ ಅವಕಾಶವೂ ಕೂಡ ಸಾಧ್ಯವಾಗುತ್ತೆ. ಜ್ಞಾನವ್ಯಾಪಿಯ ನೆಲಮಾಳಿಗೆಯಲ್ಲಿ ಒಟ್ಟು 10 ಮೂರ್ತಿಗಳು ಲಭಿಸಿವೆ ಅಂತ ಈ ಹಂತದಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗಿದೆ. ವೈಜ್ಞಾನಿಕ ಸಮೀಕ್ಷೆ ವೇಳೆಯಲ್ಲಿ ಸಿಕ್ಕಂತ ಹಿಂದೂ ದೇವರ ವಿಗ್ರಹಕ್ಕೆ ಪೂಜೆಯನ್ನ ನೆರವೇರಿಸಬೇಕು, ಆ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೋರ್ಟ್ ಮೂಲಕವೇ ಹೋರಾಟವನ್ನ ಮುಂದುವರಿಸಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಇವತ್ತು ತೀರ್ಪನ್ನ ಕೊಡಲಾಗಿದೆ. ಅಲ್ಲಿದ್ದಂತಹ ಬ್ಯಾರಿಕೇಡ್ಗಳನ್ನು ಏನು ಹಾಕಿದ್ರು, ಕಬ್ಬಿಣದ ಬೇಲಿಗಳು, ಅವೆಲ್ಲವನ್ನು ಕೂಡ ತೆರವು ಮಾಡಿ ಅಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ.